ಡಿಯರ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ವಿಂಡೋಸ್ 11 ನ ಟಾಸ್ಕ್ ಬಾರ್ ಇದೆಯಲ್ಲ, ಇದು ಸೆಂಟ್ರಲ್ ಇರುತ್ತೆ ಫ್ರೆಂಡ್ಸ್. ಇದನ್ನ ವಿಂಡೋಸ್ 7 ಆಗಿರ್ಬೋದು, ವಿಂಡೋಸ್ 10 ಆಗಿರ್ಬೋದು, ಅಲ್ಲಿ ಡೆಸ್ಕ್ಟಾಪ್ ನ ಲೆಫ್ಟ್ ಸೈಡ್ ಅಲ್ಲಿ ಇರುತ್ತೆ. ಸೊ ವಿಂಡೋಸ್ 11 ಅಲ್ಲಿ ಮಾತ್ರ ಸೆಂಟ್ರಲ್ ಇರುತ್ತೆ. ಸೊ ಈ ಒಂದು ಟಾಸ್ಕ್ ಬಾರ್ ಅನ್ನ ಸ್ಟಾರ್ಟ್ ಬಟನ್ ಆಗಿರ್ಬೋದು, ಸರ್ಚ್ ಬಟನ್ ಆಗಿರ್ಬೋದು, ಸೊ ಇದನ್ನೆಲ್ಲ ಸ್ಟಾರ್ಟ್ ಬಟನ್ ಅನ್ನ ಇಲ್ಲಿ ಲೆಫ್ಟಿಗೆ ಯಾವ ರೀತಿ ತಗೊಂಡ್ ಬರೋದು ಅಂತ ಈ ವಿಡಿಯೋದಲ್ಲಿ ನಿಮಗೆ ಈಸಿಯಾಗಿ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್. ಬನ್ನಿ. ಮೊದಲನೇದಾಗಿ ಫ್ರೆಂಡ್ಸ್, ನೀವು ಟಾಸ್ಕ್ ಬಾರ್ ಮೇಲೆ ಇಲ್ಲಿ ರೈಟ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ರೈಟ್ ಬಟನ್ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಟಾಸ್ಕ್ ಬಾರ್ ಸೆಟ್ಟಿಂಗ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ನಿಮಗೆ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಫ್ರೆಂಡ್ಸ್ ಸ್ವಲ್ಪ ಕೆಳಗಡೆ ಇಲ್ಲಿ ಟಾಸ್ಕ್ ಬಾರ್ ಬಿಹೇವಿಯರ್ಸ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಫ್ರೆಂಡ್ಸ್ ಇಲ್ಲಿ ಟಾಸ್ಕ್ ಬಾರ್ ಅಲೈನ್ಮೆಂಟ್ ಅಂತ ಇದೆಲ್ಲ ಫ್ರೆಂಡ್ಸ್, ಇಲ್ಲಿ ಪಕ್ಕದಲ್ಲಿ ಸೆಂಟರ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಸೆಂಟರ್ ಮತ್ತೆ ಲೆಫ್ಟ್ ಅನ್ನೋದು ಎರಡು ಆಪ್ಷನ್ಸ್ ಇದೆ ಫ್ರೆಂಡ್ ಇಲ್ಲಿ. ಸೊ ಇಲ್ಲಿ ಸೆಂಟರ್ ಕೊಟ್ರೆ ವಿಂಡೋಸ್ 11 ಅಲ್ಲಿ ಈಗ ಸೆಂಟರ್ ಇದೆ ಫ್ರೆಂಡ್ಸ್, ಸೆಂಟ್ರಲ್ ಇರುತ್ತೆ. ಲೆಫ್ಟ್ ಅಂತ ಕೊಟ್ರೆ ಫ್ರೆಂಡ್ಸ್ ಇಲ್ಲಿ ಆಟೋಮೆಟಿಕ್ ಆಗಿ ವಿಂಡೋಸ್ 7 ಅಥವಾ ವಿಂಡೋಸ್ 10 ಅಲ್ಲಿ ಸರ್ಚ್ ಬಾರ್ ಸೆಟ್ಟಿಂಗ್ಸ್ ಏನೆಲ್ಲ ಇರುತ್ತಲ್ಲ ಆ ರೀತಿ ನಮಗೆ ಆಪರೇಟಿಂಗ್ ಸಿಸ್ಟಮ್ ಬರುತ್ತೆ. ಈಗ ನೋಡಿ ನಾನು ಇಲ್ಲಿ ಲೆಫ್ಟ್ ಅಂತ ಕೊಡ್ತೀನಿ ಫ್ರೆಂಡ್ಸ್. ನೋಡಿ ಆಟೋಮೆಟಿಕ್ ಆಗಿ ಫ್ರೆಂಡ್ಸ್ ಇಲ್ಲಿ ಸರ್ಚ್ ಬಟನ್ ಆಗಿರ್ಬೋದು, ಅಷ್ಟು ಇವು ಆಪ್ಸ್ ಗಳಾಗಿರ್ಬೋದು, ಸೇಮ್ ವಿಂಡೋಸ್ 7 ವಿಂಡೋಸ್ 10 ಅಲ್ಲಿ ಯಾವ ರೀತಿ ಇದೆಯಲ್ಲ ಆ ರೀತಿ ಇಲ್ಲಿ ಲೆಫ್ಟ್ ಗೆ ಬಂದಿದೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಇಲ್ಲಿ ಸೇಮ್ ವಿಂಡೋಸ್ 7 ಅಥವಾ 10 ಅದೇ ರೀತಿ ಕೂಡ ಇಲ್ಲಿ ಸರ್ಚ್ ಬಟನ್ ಕೂಡ ವರ್ಕ್ ಆಗುತ್ತೆ. ಸೊ ಇದು ಮತ್ತೆ ನಿಮಗೆ ಸೆಂಟ್ರಲ್ಲೇ ಬೇಕಂದ್ರೆ ಫ್ರೆಂಡ್ಸ್ ಇಲ್ಲಿ ರೈಟ್ ಬಟನ್ ಅಲ್ಲಿ ಕ್ಲಿಕ್ ಮಾಡಿ ಟಾಸ್ಕ್ ಬಾರ್ ಮೇಲೆ ಟಾಸ್ಕ್ ಬಾರ್ ಸೆಟ್ಟಿಂಗ್ ಅನ್ನ ಫೈಂಡ್ ಔಟ್ ಮಾಡಿ. ಸ್ವಲ್ಪ ಕೆಳಗಡೆ ಬಂದ್ರೆ ಇಲ್ಲಿ ಟಾಸ್ಕ್ ಬಾರ್ ಬಿಹೇವಿಯರ್ಸ್ ಅಂತ ಇದೆ. ಸೊ ಇಲ್ಲಿ ಒಂದು ಆರೋ ಮಾರ್ಕ್ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಟಾಸ್ಕ್ ಬಾರ್ ಅಲೈನ್ಮೆಂಟ್ ಅಂತ ಇದೆಲ್ಲ ಫ್ರೆಂಡ್, ಇಲ್ಲಿ ಲೆಫ್ಟ್ ಇರೋದನ್ನ ಮತ್ತೆ ಸೆಂಟರ್ ಅಂತ ಕೊಟ್ರೆ ಇಲ್ಲಿ ಮೊದಲಿನ ತರ ಸೆಂಟರ್ಲೇ ಬರುತ್ತೆ ಫ್ರೆಂಡ್. ವಿಂಡೋಸ್ 11 ಇದೆಯಲ್ಲ, ಸೊ ಮತ್ತೆ ನಾವು ಲೆಫ್ಟ್ ಅಂತ ಕೊಟ್ರೆ ವಿಂಡೋಸ್ 7 ಅಥವಾ 10 ತರ ಇಲ್ಲಿ ಲೆಫ್ಟ್ ಗೆ ಟಾಸ್ಕ್ ಬಾರ್ ಸೆಟ್ಟಿಂಗ್ ಹೋಗುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ರೀತಿ ಒಂದು ಲೆಫ್ಟ್ ಸೈಡ್ ಅಲ್ಲಿ ನಾವು ಅದನ್ನ ಸೆಟ್ಟಿಂಗ್ ಮಾಡೋದು. ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಅನ್ನು ಒತ್ತಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್ ಬಾಯ್.